ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಇಲ್ಲ ಹೋಗ್ಬೇಡ. ನನ್ನ ರೂಮ್ಗೆ. ನೀನಾ? ನೀನ್ ನನ್ ರೂಮಲ್ಲಿ ಏನ್ ಮಾಡ್ತಾ ಇದೀಯಾ? ನೀನ್ ಏನ್ ಹೇಳ್ತಾ ಇದೀಯಾ? ನಾನ್ ನಿನ್ನ ರೇಪ್ ಮಾಡಿದ್ನಾ? ಸರಿ, ಹಾಗಾದ್ರೆ ನಾನ್ ಪೊಲೀಸ್ನ ಕರೆಯೋದಿಲ್ಲ. ನೀನ್ ಇಷ್ಟು ರಿಕ್ವೆಸ್ಟ್ ಮಾಡ್ತಿದ್ಯಾ ಅಂದ್ರೆ ನಾನು ಒಪ್ಕೊಳ್ತೀನಿ. ಆದ್ರೆ ನಾನ್ ಹೇಳಿದ್ದನ್ನ ನೀನ್ ಮಾಡ್ಬೇಕಾಗತ್ತೆ. ಸರಿ ಆಯ್ತು, ನೀವೇನು ಹೇಳ್ತೀರೋ ನಾನು ಅದನ್ನೇ ಮಾಡ್ತೀನಿ.
ಸರಿ ಈಗ ನಾವಿಬ್ರು ಆಟ ಆಡೋಣ. ಹ್ಮ್ ಟನ್ ಟನ್. Okay. ನಾಟಿ ಗರ್ಲ್. ಥ್ಯಾಂಕ್ಸ್. ಬಾ. ಏನು ಏನ್ ಮಾಡ್ತಾ ಇದ್ಯಾ? ಬಿಡು ನನ್ನ. ಇವತ್ ನನ್ಗೆ ಅವಕಾಶ ಸಿಕ್ಕಿದೆ. ರಾಹುಲ್, ಬಿಡು ಬಿಡು ನನ್ನ. ರಾಹುಲ್, ಏನ್ ಮಾಡ್ತಾ ಇದ್ಯಾ? ಬಿಡು ರಾಹುಲ್, ಬಿಡು ನನ್ನ. ರಾಹುಲ್ ಬೇಡ. ರಾಹುಲ್, ರಾಹುಲ್, ಒಂದ್ ಮಾತು ಹೇಳ. ಹೇಳು. ನೀನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ? ನಾನ್ ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ನನಗ್ ನಿನ್ ಜೊತೆ ಇರೋಕ್ ತುಂಬಾನೇ ಇಷ್ಟ ಆಗುತ್ತೆ. ನೀನು ಯಾವಾಗ್ಲೂ ನನ್ ಜೊತೆ ಮಾತ್ರ ಇರ್ಬೇಕು. ಇರ್ತೀಯ ಅಲ್ವಾ? ತಾನಿಯಾ, ರಾಹುಲ್ ಎಲ್ಲಿದ್ಯಾ? ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಅಲ್ಲ ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ. ಅಲ್ಲ ಅದು ವಾಟ್ಸ್ ರಾಂಗ್ ವಿತ್ ಯು ರಾಹುಲ್? ಅವತ್ತಿಂದ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ನೀನು ಇಗ್ನೋರ್ ಯಾಕೆ ಮಾಡ್ತಿದ್ಯಾ? ಕಮ್ ಆನ್ ಯಾರ್, ನಾನು ನಿನ್ನ ಇಗ್ನೋರ್ ಏನು ಮಾಡ್ತಿಲ್ಲ. ನನಗೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಏನಾಯ್ತು ನಿಮ್ಗಿವಾಗ? ಬಾ ಡಾಕ್ಟರ್ ಹತ್ರ ಹೋಗೋಣ. ಅರೆ, ನಾನು ಮೆಡಿಸಿನ್ಸ್ ತಗೊಂಡಿದ್ದೀನಿ. ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಸರಿ ಆಯ್ತು, ನಾಳೆ ಸಿಗ್ತೀನಿ. ಬಾಯ್. ಅಲ್ಲ ರಾಹುಲ್, ಏನಾಯ್ತು? ಅವತ್ತಿಂದ ನಿನ್ನ ನೋಡ್ತಾ ಇದ್ದೀನಿ, ನೀನ್ ತುಂಬಾ ಟೆನ್ಷನ್ ಅಲ್ಲಿದ್ಯಾ? ಇಲ್ಲ, ಆ ಥರ ಏನೂ ಇಲ್ಲ. ನಿನ್ಗೇನಾದ್ರೂ ಆಗಿದ್ಯಾ? ಅಯ್ಯೋ ಇಲ್ಲಪ್ಪ, ಆ ಥರ ಏನೂ ಇಲ್ಲ. ನಮ್ಮಲ್ಲಿ ಪ್ರಾಮಿಸ್ ಮಾಡು. ನಾನು ತುಂಬ ದಿನದಿಂದ ನಿನ್ನ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಗೊತ್ತೇ ಆಗ್ತಾ ಇಲ್ಲ ಅದನ್ನ ಹೇಗೆ ಹೇಳಿ ಅಂತ. ಏನಾಯ್ತು ಹೇಳು, ನಾನು ನಿನ್ಗೆ ಹೆಲ್ಪ್ ಮಾಡ್ಬೋದಲ್ವಾ? ಈ ವಿಷಯ ನೀನಾಗ ಮೊದ್ಲೇ ಯಾಕೆ ಹೇಳಿಲ್ಲ? ನಾನು ಹೇಗೆ ಹೇಳಿ, ಯಾವ ಬಾಯಿಂದ ಹೇಳಿ? ನನ್ಗೆ ಅರ್ಥನೇ ಆಗ್ತಿಲ್ಲ. ಈ ಜಂಜಾಟದಿಂದ ನಾನು ಹೇಗೆ ಹೊರಗೆ ಬರಲಿ? ಏನು ಟೆನ್ಷನ್ ಮಾಡಬೇಡ, ನಾನು ಏನಾದ್ರೂ ಮಾಡ್ತೀನಿ. ನಿಧಾನ. ಬಾ ಬಾ ಬಾ. Come on.
ನಿಧಾನಕ್ಕೆ ಆರಾಮಾಗಿ. ಬಾ. ಸ್ಟಾಪ್ ಇಟ್ ರಾಹುಲ್, ಏನ್ ಮಾಡ್ತಿದ್ಯಾ? ಇದನ್ ಮಾಡಕಂತಾನೆ ನಾನು ಕರ್ತಿದ್ಯಾ? ಇದ್ಕೇನಾ? ಪ್ಲೀಸ್ ರಾಹುಲ್, ಸ್ಟಾಪ್. ಬೇಡ. ಬೇಡ. ಏನ್ ಮಾಡ್ತಿದ್ಯಾ? ಏನ್ ರಾಹುಲ್, ಏನ್ ಮಾಡ್ತಿದ್ಯಾ? Ouch. ರಾಹುಲ್, ನಾನು ಹೇಳಿದ್ದೆ ಅಲ್ವಾ ಮನೆಗೆ ಯಾವುದೇ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರೂ ಬರೋ ಹಾಗಿಲ್ಲ ಅಂತ. ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಬಂದರೆ ನಿಮ್ಗೇನು ಪ್ರಾಬ್ಲಮ್ಮು? ಪ್ರಾಬ್ಲಮ್ ಬರೋದ್ರಲ್ಲ, ಒಳಗಡೆ ಏನ್ ಮಾಡ್ತಿದ್ರಲ್ಲ ಅದು ಪ್ರಾಬ್ಲಮ್. ಓ, ನೀವ್ ಎಲ್ಲದನ್ನ ನೋಡ್ಬಿಟ್ರಾ? ಐ ಆಮ್ ಸೋ ಸಾರಿ. ಸರಿ ರಾಹುಲ್, ನಂಗೆ ಲೇಟ್ ಆಗ್ತದೆ, ನಾನು ಹೊರಡ್ತೀನಿ. ಬಾಯ್ ಬೇಬಿ. ಓಕೆ. ನಾನು ಹೇಳಿದ್ದೆ ಅಲ್ವಾ ನಿನ್ನ ಜೀವನದಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಬರೋ ಹಾಗಿಲ್ಲ ಅಂತ. ನೀನ್ ಬರೀ ನನ್ನವನು. ನಾನೇನು ನಿಮ್ ಗುಲಾಮ ಅಲ್ಲ. ತಾನಿಯಾ ನನ್ನ ಗರ್ಲ್ ಫ್ರೆಂಡ್. ನಾನು ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾನು ಯಾರು? ನಿನ್ ಲೈಫಲ್ಲಿ ನನ್ ಬದಲಾಗಿ ಬೇರೆ ಬರೋದನ್ನ ನೋಡಕ್ಕಾಗಲ್ಲ. ನೀವ್ ಯಾಕೆ ಮಾಡಕ್ಕಾಗಲ್ಲ? ನೀವು ನನ್ನ ಬಲವಂತವಾಗಿ ಕಟ್ ಹಾಕೋದಕ್ಕಾಗಲ್ಲ. ನಮ್ಮಿಬ್ಬರ ಮಧ್ಯೆ ಏನೆಲ್ಲ ಆಗಿದ್ರು ಅದನ್ನು ನಾನಷ್ಟೇ ಮಾಡಿಲ್ಲ, ನಿಮ್ಮ ಇಷ್ಟನೂ ಇತ್ತು ಅದರಲ್ಲಿ. ಒಪ್ಕೊಳ್ತೀನಿ, ನಮ್ಮ ಮಧ್ಯೆ ಏನೆಲ್ಲ ನಡೆದಿತ್ತೋ ಅದಕ್ಕೆ ನಾನು ಒಪ್ಕೇನೂ ಇತ್ತು. ಆದ್ರೆ ಇದನ್ನ ಒಪ್ಕೊಳ್ಳೋರು ಯಾರು? ನಾನು ಪೊಲೀಸ್ ಹತ್ರ ಹೋಗ್ತೀನಿ, ನಿನ್ ಮೇಲೆ ರೇಪ್ ಕೇಸನ್ನ ಹಾಕ್ತೀನಿ, ಅನ್ಭವ್ಸು ಇಡೀ ಜೀವನ ಜೈಲಲ್ಲಿ.
ನಿಮ್ಗೇನ್ ಬೇಕು ಹೇಳಿ? ನಿನ್ ಜೊತೆ ಇರ್ಬೇಕು, ನಿನ್ ಜೊತೆ ಜೀವನ ಮಾಡ್ಬೇಕು. ನೀನಂದ್ರೆ ನನಗ್ ತುಂಬಾ ಇಷ್ಟ. ನಿನ್ ಜೊತೆಲಿರೋದು ತುಂಬಾ ಇಷ್ಟ ಆಗತ್ತೆ. ನೀನ್ ನನ್ನ ಇಷ್ಟಪಡು ಸಾಕು. ಜೀವನ ಪೂರ್ತಿ ನನ್ ಜೊತೆನೇ ಇರು. ನನ್ನ ಬಿಟ್ಟು ಹೋಗ್ಬೇಡ. ನನಗ್ ಬೇಕಿರೋದು ಇಷ್ಟೇ. ಒಂದ್ ವೇಳೆ ನಾನು ಇದನ್ನ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ? ಆಗ ನಾನು ಪೊಲೀಸ್ ಹತ್ರ ಹೋಗ್ತೀನಿ. ನಿನ್ ಮೇಲೆ ರೇಪ್ ಕೇಸ್ನ ಹಾಕ್ತೀನಿ. ನನ್ನ ಹತ್ರ ಸಾಕ್ಷಿ ಕೂಡ ಇದೆ, ಬೇಕಿದ್ರೆ ನೋಡ್ತೀಯಾ? ನೀವೂ ನಡೀರಿ ನಮ್ ಜೊತೆ ಮುಂದಿನ ವಿಚಾರಣೆಗೆ. ಅದೆಲ್ಲನೂ ಕೂಡ ನಿಮ್ ಒಪ್ಪಿಗೆಯಿಂದನೇ ಆಗಿದ್ದಲ್ವಾ? ಮತ್ ನೀವೇನೇ ಹೇಳಿದ್ರಿ ನನ್ಗೆ ಇದೆಲ್ಲ ಮಾಡೋದಕ್ಕೆ? ಹಾ ಹೇಳಿದ್ದೆ. ಪೊಲೀಸಿಗೆ ಬೇಕಾಗಿರೋದು ಸಾಕ್ಷಿ, ಅದ್ ನನ್ನ ಹತ್ರ ಇದೆ. ಒಂದ್ ನಿಮಿಷ, ಇಲ್ಲಿ ನಡೆದಿರೋ ವಿಡಿಯೋ ನನ್ನ ಹತ್ರನೂ ಇದೆ. ಇಲ್ಲಿ ನಡೆದಿರೋ ಮಾತೆಲ್ಲ ಇದ್ರಲ್ಲಿದೆ. ಇದನ್ನೆಲ್ಲ ನಾನು ರೆಕಾರ್ಡ್ ಮಾಡಿದ್ದೀನಿ. ಈಗ ಸಾಕ್ಷಿ ನಮ್ ಕೈಯಲ್ಲೂ ಇದೆ. ಯು ಚೀಟ್! ನೀವಿಬ್ರು ನನಗ್ ಚೀಟ್ ಮಾಡಿದ್ರಲ್ಲ, ನಾನ್ ನಿಮ್ಮಿಬ್ರನ್ನು ಬಿಡೋದಿಲ್ಲ. ನಾನು ಈಗ್ಲೇ ಪೊಲೀಸಿಗೆ ಕಾಲ್ ಮಾಡ್ತೀನಿ. ಏನು ಉಪಯೋಗ ಇಲ್ಲ ಪಾಯಲ್ ಅವ್ರೆ. ತಾನಿಯಾ ಆಲ್ರೆಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಾಗಿದೆ. ಪೊಲೀಸವರು ಬರ್ತಿರ್ತಾರೆ. ಹೌ ಡೇರ್ ಯು! ನಿನಗೆ ಎಷ್ಟು ಧೈರ್ಯ ನನ್ ಮನೆಗೆ ಬಂದು ನನ್ ಹತ್ರನೇ ಆಟ ಆಡ್ತಾ ಇದೀಯಾ? ನಿನಗೆ ಇಷ್ಟೊಂದು ಧೈರ್ಯ ಇದೆಯಾ? ಏನ್ ಮಾಡ್ತೀಯ ನೀನ್ ನನ್ಗೆ? ನನ್ ಜೊತೆ ನನ್ನ ಹತ್ರನೇ ಇರೋ. ನಿಲ್ಸಿ. ಹಾ, ಸರಿ ಸರ್.